ನಿನಗೂ ಪ್ರೇಮ್ಗೂ ಮದುವೆ ಅಂತ ನಾನಾಗ್ಲೇ ತೀರ್ಮಾನ ತಗೊಂಡಿದ್ದೆ. ನನ್ನನ್ ಕೇಳಿ ತೀರ್ಮಾನ ತಗೊಂಡ್ರ ಡ್ಯಾಡಿ? ನೀವೇ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಹೊಣೆ. ನಿನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ ಸೆಲೆಕ್ಷನ್ ಸರಿ ಇಲ್ವಲ್ಲ. ನನ್ ಸೆಲೆಕ್ಷನ್ ತಪ್ಪಾಗೋಕ್ ಚಾನ್ಸೇ ಇಲ್ಲ ಡ್ಯಾಡಿ. ಏನಮ್ಮ, ನಿನ್ನ ಚಿಕ್ಕ ವಯಸ್ಸಿಂದ ಹಾಗೆಲ್ಲ ಬೆಳೆಸಿದ್ದೀನಿ. ನೀನು ಕೇಳಿದ್ದನ್ನೆಲ್ಲ ತಕ್ಕೊಟ್ಟಿದ್ದೀನಿ. ಮಹಾರಾಣಿ ತರ ನೋಡ್ಕೊಂಡಿದ್ದೀನಿ. ಈ ಸುಖ ಸಂತೋಷ ಒಬ್ಬ ಭಿಕ್ಷುಕನಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೇನಿದ್ರು ಒಬ್ಬ ಕೋಟ್ಯಾಧಿಪತಿಯಿಂದ ಮಾತ್ರ ಸಾಧ್ಯ. ಕೋಟ್ಯಾಧಿಪತಿನ ಕಟ್ಕೊಂಡು ಡೈವರ್ಸ್ ತಗೊಳ್ಳೋ ಬದಲು ಆಸೆ ಪಟ್ಟು ಬಡವನ್ನ ಮದುವೆಯಾಗಿ ಕಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ಡ್ಯಾಡಿ. ಕಾರು ಬಂಗ್ಲೆ ಅಂತಸ್ತಿರೋ ಪ್ರೇಮಲ್ಲಿ ಏನು ಗತಿ ಇಲ್ದೇರೋ ಆ ಗಣೇಶ ಇಲ್ಲಿ. ಚಪ್ಲಿ ಬಂಗಾರದಲ್ಲಿ ಮಾಡಿದ್ರು ಕಾಲ್ಗೆ ಹಾಕೊಳ್ಳೋದಪ್ಪ. ದೇವ್ರನ್ನ ಕಲ್ಲಲ್ಲಿ ಕೆತ್ತಿದ್ರು ಕೈ ಎತ್ ಮುಗಿಲೇಬೇಕು. ಗಣೇಶ ನನ್ ದೇವ್ರು, ಅಷ್ಟು ಸಾಕು. ನಿಮ್ ಮುಂದೆ ಊರ್ ಜನಗಳ ಮುಂದೆ ಮದುವೆ ಆಗ್ಬೇಕು ಅಂತ ನನ್ನ ಆಸೆ. ನಮ್ಮನ್ನ ದೇವಸ್ಥಾನಕ್ಕೋ ರಿಜಿಸ್ಟರ್ ಆಫೀಸ್ಗೋ ಹೋಗೋ ಹಾಗೆ ಮಾಡಬೇಡಿ ಪ್ಲೀಸ್. ಸಂಗೀತ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿಪಾ. ಅಲ್ಲಮ್ಮ, ನಿನ್ನ ಮಹಾರಾಣಿಯಾಗಿ ನನ್ನ ಮನೇಲಿ ಬೆಳೆಸ್ಬಿಟ್ಟೆ. ಈಗ ಹೇಗಮ್ಮ ಮನೆಗೆ ಹೋಗಿ ಸೌದೆ ಒಲೆ ಸೀಮೆಣ್ಣೆ ಅಂತ ಹ್ಯಾಕೆ ಕೆಲಸ ಮಾಡ್ತೀಯ? ನನ್ಗಿಷ್ಟು ಇಲ್ದಿದ್ರು ನೀನ್ ಆಸೆ ಪಟ್ಟೆ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡೆ. ಈಗ ನಿಮ್ಮ ಅಪ್ಪಂದೊಂದು ಆಸೆ ಇದೆಮ್ಮ, ನೆರವೇರಿಸ್ತೀಯಾ? ಹೇಳಿಪಾ. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನ್ಗೊಂದು ಗೊತ್ತಿಲ್ಲ. ಮೊದ್ಲು ನಿನ್ ಗಂಡನ್ನ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಡು. ಅವನ್ಗೆ ಅಂತ ಒಂದು ಫ್ಯಾಕ್ಟ್ರಿ ಕಟ್ಕೊಡ್ತೀನಿ, ಅದನ್ನ ನೋಡ್ಕೊಂಡು ಇದ್ಬಿಡ್ಲಿ. ಅಲ್ಲಮ್ಮ, ನಿನ್ ಗಂಡನಿಗೆ ಅಂತ ಪ್ರತ್ಯೇಕವಾದ ಒಂದು ಸ್ಥಾನ ಬೇಡವಾ? ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅಣ್ಣ ತಮ್ಮಂದಿರನ್ನ ಬೇರೆ ಮಾಡಿ ನೀನ್ ಬದುಕೋ ದಾರಿ ನೋಡು. ಈ ನಿಮ್ಮಪ್ಪನ ಆಸೆನ ನೆರವೇರಿಸ್ತೀಯಮ್ಮ? ಸರಿಯಪ್ಪ. ಒಳ್ಳೇದಮ್ಮ. ನಾನು ನೋಡ್ತೀನ ನಿನ್ ಜೇನ್ಗಳು ಎಷ್ಟು ಜನ ಒಂದಾಗಿರುತ್ತೆ ಅಂತ. ನೋಡು, ನಾಳೆ ನಿನ್ ತಮ್ಮಂದ್ರೆಲ್ಲ ಮದುವೆಯಾಗಿ ಸಂಸಾರ ಮಾಡೋದು ನಿನ್ ಜೊತೆ ಇರ್ತಾರೆ ಇಟ್ಕೊಂಡಿದ್ಯಾ? ಆಶೀರ್ವಾದ ಮಾಡಿ. ಅಯ್ಯ, ಏನಮ್ಮ ಇದು? ಮೊದಲನೇ ಸಲ ಮನೆ ಒಳಗ್ ಕಾಲಿಡ್ತಾ ಇದ್ಯಾ? ಯಾರಾದ್ರೂ ಮುತ್ತೆ ಇದ್ರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದ್ ಬಿಟ್ಟು ನನ್ನಂತವ್ರ ಹತ್ರ 3 ತಲೆಮಾರುಗಳನ್ನ ನೋಡ್ದವ್ರು ನೀವು. ನಿಮ್ ಹತ್ರ ಆಶೀರ್ವಾದ ತಗೊಳ್ದೆ ಬೇರೆ ಯಾರ ಹತ್ರ ತಗೊಳ್ಳಲ್ಲ? ನೀವೇ ಹೇಳಿ. ಚೆನ್ನಾಗಿರಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ನಾವ್ 100 ವರ್ಷ ಬದುಕ್ದಾಗೆ. ಆಶೀರ್ವಾದ ಮಾಡಿವಾ. ಚೆನ್ನಾಗಿರಮ್ಮ. ಗಂಡು ಹೆಣ್ಣು ಬೇಗ ಬನ್ನಿ, ಫೋಟೋ ತೆಗಿಸ್ಬಿಡೋಣ. ಬರೇ ಬಾ, ಬೇಗ ತೆಗಿ, ನಿಂತ್ಕೊಳ್ಳಿ. 1 ನಿಮಿಷ, ಸ್ವಲ್ಪ ಬನ್ನಿ. ನಡಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಏನ್ರಿ, ನಿಮ್ ಅಣ್ಣ ತಮ್ಮಂದ್ರನ್ನ ಬರಕ್ ಹೇಳಿ, ಎಲ್ರೂ ಒಟ್ಟಿಗೆ ಫೋಟೋ ತೆಗ್ಸೋಣ. ನೀನೇ ಕರಿ. ಬಾಬಾ, ನೀವು ಬನ್ನಿ. ನಾವ್ಯಾಕಮ್ಮ? ನೀವು ತೆಗೆಸ್ಕೊಳ್ಳಿ. ಹಾಗಲ್ಲ, ಮೊದಲನೇ ಸಾರಿ ಈ ಮನೇಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ. ಎಲ್ರೂ ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡ್ರೆ ತುಂಬಿದ ಸಂಸಾರ. ನಾಳೆ ಫೋಟೋ ನೋಡೋರ್ಗೂ ಸ್ಫೂರ್ತಿ ಆಗತ್ತೆ. ಸರಿಮ್ಮ. ಸುಬ್ಬು, ನಿಮ್ಮ ಅಣ್ಣನ್ಗೆ ನೀನಾದ್ರೂ ಹೇಳ್ಬಾರ್ದು? ಮದುವೆ ಆಯ್ತು, ಹೆಂಡತಿ ಮನೆಗ್ ಬಂದಾಯ್ತು, ಆ ತಿಪ್ಪೇಸಿದ ಜೊತೆಲೇ ಸುತ್ತ ಇರ್ತಾನಲ್ಲ, ಅವನು ಒಳ್ಳೆ ಮನುಷ್ಯ ಅಲ್ಲ. ಪೊರ್ಕಿ, ಅಪೋಲಿ, ದಗಲ್ಬಾಜಿ, ಎಲ್ಲಂದ್ರೆ ಅಲ್ಲಿ ಬಾಲ ಆಡ್ಸೋ ನಾಯಿ.
ಅಮ್ಮಮ್ಮ ನೀ ಯಾರ ಮಾತಾಡ್ತಾ ಇದ್ರ? ಅದಮ್ಮಮ್ಮ ಬೈತಾ ಇರೋದಲ್ಲ. ಅಮ್ಮಮ್ಮ ನನ್ನನ್ನ ಬಾಯಿ ತುಂಬಾ ಹೋಗ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಲ್ವಾ ಅಮ್ಮಮ್ಮ? ನೀನ್ ತೆಗಿಯೋಣ ನೀನು. ನೀವು ಸ್ವಲ್ಪ ಹತ್ರ ಬನ್ನಿ. ಇನ್ನು ಸ್ವಲ್ಪ ಬನ್ರಿ. ಬನ್ನಿ, ಕತ್ತು ನೆಟ್ಕಿಟ್ಕೊಳ್ರಿ. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಹಾಯ್. ಹಾ ಹಾಯ್. ಅಮ್ಮಮ್ಮ ಇಲ್ಲಿ ಕೊಡಿ. ಯಾಕಮ್ಮ? ಇನ್ಮೇಲೆ ಅಡ್ಗೆ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ನಿನ್ಗೆ ಯಾಕಮ್ಮ ಈ ಕಷ್ಟ ಇಲ್ಲ? ಇಲ್ಲಿವರೆಗೂ ಈ ಮನೇಲಿ ಮೂಗ್ ಎತ್ನಾಗ್ ದುಡ್ದಿದ್ದೀರಾ. ಈಗ ನಾನ್ ಬಂದಿದ್ದೀನಲ್ಲ, ಹಾಯಾಗಿರಿ. ಹ್ಮ್. ಅಮ್ಮೋರೆ, ಅಮ್ಮೋರೆ, ಅರೆ ಏನ್ ರಮಯ್ಯ? ನಿಮ್ ತಂದೆಯವರು ಈ ಪಾತ್ರೆ ಸಾಮಾನೆಲ್ಲ ನಿಮ್ ಕೊಡು ಅಂತ ಕಳ್ಸವ್ರಮ್ಮ. ಎಲ್ಲ ಪಾತ್ರೆಗಳಲ್ಲೂ ನಿಮ್ ಹೆಸರಿದೆಯಮ್ಮ. ಇದನ್ನೆಲ್ಲ ವಾಪಸ್ ತಗೊಂಡ್ ಹೋಗು. ಯಾಕಮ್ಮ? ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಅಣ್ಣ ತಮ್ಮಂದ್ರಲ್ಲಿ ಯಾವುದೇ ತರಹದ ಭೇದ ಭಾವ ಇರ್ಲಿಲ್ಲ. ಈಗ ನಾನ್ ಈ ಮನೆಗ್ ಬಂದ್ ಕೂಡ್ಲೆ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಹೇಳೋದು ಯಾವ ಸೀಮೆ ನ್ಯಾಯ? ರಾಮ ಲಕ್ಷ್ಮಣರಾಗಿ ಊರಿಗೆ ಮಾದರಿಯಾಗಿರೋ ಈ ಸಂಸಾರದಲ್ಲಿ ನಾನ್ ಒಂದಾಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಪಾತ್ರೆ ಸಾಮಾನೆಲ್ಲ ಮನೇಲಿಟ್ಟು ದಯವಿಟ್ಟು ನಾನ್ ಬೇರೆ ಮಾಡ್ಬೇಡಿ. ಈ ಮನೆ ಸೊಸೆಯಾಗಿ ನಾನ್ ಕರೆಯೋಕೊಂದ್ ಹೆಸರು ಬೇಕೇ ವಿನಃ ಆ ಹೆಸರು ನಂದಾಗಿ ಬೇರೆ ಯಾವ ವಸ್ತು ಮೇಲೆ ಇರಕ್ಕೂ ನನ್ಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗು. ಹೋಗು ರಾಮಯ್ಯ. ಅಣ್ಣನ್ಗೆ ಎಲ್ಲಡಕ್ಕೆ ತಂದ್ಬಿಡ್ತೀನಿ. ಆಯ್ತು. ಇಂಥ ಊಟ ಮಾಡಿ ಬಹಳ ದಿವಸ ಆಗಿತ್ತು. ಹೌದಣ್ಣ. ಅಣ್ಣ, ರಸಂ ಒಂಥರ ಸೂಪರ್. ನೀವು ತಿನ್ನೋಡ್ರ? ಇಲ್ಲ, 2 ಚಮ್ ಹಾಗೆ ಕುಡಿದು ಬಿಟ್ಟೆ. ಬಹಳ ಚೆನ್ನಾಗಿತ್ತಮ್ಮ. ಹೌದು, ಸಾಂಬಾರ್ಗೆ ಪುಡಿ ಹಾಕಿದ್ಯೋ ಅಥವಾ ರುಬ್ ಹಾಕ್ ಮಾಡಿದ್ಯೋ? ರುಬ್ಬೆ ಹಾಕಿದ್ದೆ. ಅದಕ್ಕೆ ಚೆನ್ನಾಗಿದ್ದು. ನಾ ಹೇಳಿಲ್ವೇನೋ ರುಬ್ ಹಾಕ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ. ಹೌದಣ್ಣ. ಅನ್ನದಾತೆ ಸುಖಿ ಭವ. ಒಂದ್ ನಿಮಿಷ ಈಗಾಕಿ. ನೀವೇನ್ ಹೇಳಿಲ್ಲ? ನೀವು ಮಾಡಿದ ಮಾಂಕ ಗೊಜ್ಜು ಸೂಪರ್. ಅಮ್ಮಮ್ಮ, ಎಲೆ ಅಡ್ಕೆ, ಹಣ್ಣು ಬೇಡ. ಅಮ್ಮ, ಇಂಥ ಒಳ್ಳೆ ಗುಣ ಇರೋ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಮನೇಲಿ ನೀನು ನಿಮ್ ತಂದೆ ಒಂಟಿಯಾಗಿ ಮಾತಾಡುವಾಗ ನಾ ಕೇಳಿಸ್ಕೊಂಡೆ. ಎಲ್ಲಿ ನನ್ನ ಸಂಸಾರನ ಒಡೆದಾಕ್ಬಿಡ್ತೀವ ಅಂತ ಹೆದರ್ಬಿಟ್ಟಿದ್ದೆ. ಆದ್ರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ನೀನ್ ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ನಮ್ಮಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು. ಹೋದ್ ಮನೇಲಿ ತನ್ನ ಮಗಳು ಜೀವ ಸವಿಬಾರ್ದು ಅನ್ನೋ ಆಸೆಲಿ ಗಂಡನ ಬೇರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆತ್ತವ್ರನ್ನ ತೃಪ್ತಿ ಪಡಿಸ್ಬೇಕಾದ್ದು ಮಗಳ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಬಾವ, ಈ ಮನೆ ಸೊಸೆಯಾಗಿ ಬರೋಕೆ ನಾನು ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದ್ರೆ ನಾನ್ ಮಾಡಿದ ಅಡಿಗೆಯಲ್ಲಿ ಒಂದ್ ಸ್ವಲ್ಪ ಕೂಡ ಉಪ್ಪಿರ್ಲಿಲ್ಲ. ಆದ್ರೂ ಹೊಸದಾಗ್ ಬಂದ್ ಹೆಣ್ಮಗಳ ಮನಸ್ಸು ನೋಯಿಸ್ಬಾರ್ದು ಅಂತ ಹೇಳಿ ಸಾಂಬಾರ್ ಚೆನ್ನಾಗಿದೆ, ರಸಂ ಸೂಪರು ಅಂತ ಹೇಳಿ ಹೊಗಳಿದ್ರು. ಈ ಹೊಗಳಿಕೆ ಕೇಳೋ ಭಾಗ್ಯ ಬೇರೆ ಯಾರಿಗೆ ಸಿಗುತ್ತವ? ಯಾಕಮ್ಮ, ಎಲ್ಲ ಚೆನ್ನಾಗೇ ಇತ್ತಲ್ಲ. ಅದೇ ಊಟ ತಾನೇ ನಾನು ಮಾಡಿದ್ದು. ನನಗ್ ಗೊತ್ತಿಲ್ವಾ? ನೀವಾದ್ರೂ ಪರವಾಗಿಲ್ಲ, ಬಾಯಿ ಮಾತಾಗ್ ಹೊಗಳಿದ್ರಿ. ಆದ್ರೆ ನಿಮ್ ಎರಡನೇ ತಮ್ಮ
ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾವಿನಕಾಯಿ ಗೊಜ್ಜು ಸೂಪರ್ ಅಂದ್ಬಿಟ್ರು. ಅದಕ್ಕೇನಾಯ್ತಮ್ಮ? ನಾನಿವತ್ತು ಗೊಜ್ಜೆ ಮಾಡಿರ್ಲಿಲ್ಲ ಬಾಬಾ. ಏನ್ ಮಾಡೋದು ಇವಾಗ? ಒಂದ್ ನಿಮಿಷ. ಅದು ನಿನ್ ಬಗ್ಗೆ ಒಂದ್ ವಿಷಯ ಕೇಳ್ಪಟ್ಟಲ್ಲ, ನಿಜನಾ? ಏನ್ ವಿಷಯ? ಒಂದ್ ಸಿಗರೇಟ್ ಇದೆಯಾ? ನಂತ ಸಿಗರೇಟ್ ಎಲ್ಲಿ ಬರ್ತಾಯ್ತಪ್ಪ? ಕೊಡು. ಸರಿ, ಅದೇನೋ ಕೇಳಲ್ಪಟ್ಟೆ ಅಂದ್ಯಲ್ಲ, ಏನ್ ವಿಷಯ? ಅದು ನಿನ್ ಹತ್ರ ಬೀಡಿದೆ ಅಂತ ಕೇಳ್ಪಟ್ಟಿದ್ದೇನೋ ನಿಜ, ಹಾಗೆ ಬೆಂಕಿ ಪಣ್ಣದಿದೆ ಅಂತ ಕೇಳ್ಪಟ್ಟಲ್ಲ? ಎಲ್ಲ ಸುಳ್ಳು, ನಿಜ ಅಲ್ಲ. ಏನೋ ಕರ್ದ ಅಂತ ಬಂದ್ರೆ ಕೆಲಸ ಮಾಡ್ಕೋ ಹೋಗ್ಯಾ. ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ ಅದಕ್ಕೆ. ಇದೇ ತಾನೆ? ಅಲ್ಲಲ್ಲ, ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಅದಕ್ಕೆ. ಒಂದ್ ನಿಮಿಷ, ಒಲೆ ಮೇಲೆ ಕಾಯೋಕ್ ನೀರಿಟ್ಟಿದ್ದೀನಿ, ಬಿಸಿಯಾದ ಕೂಡ್ಲೆ ನಾನೇ ಕರಿತೀನಿ. ನಾನೇ ನಮ್ಮ ಬಿಸಿನೀರು ಉಪಯೋಗಿಸ್ತೀನಿ, ತಣ್ಣೀರ್ ತಾನೇ ಉಪಯೋಗಿಸೋದು. ಹನಿ ಬೀಳೋ ಹೊತ್ನಲ್ಲಿ ತಣ್ಣೀರ್ ಸ್ನಾನ ಮಾಡ್ಬಾರ್ದು ಬಾವಾ. ಹನಿ ಬೀಳ್ತಾ ಇದೆಯಾ? ಬಿಸಿಲು ತಲೆ ಸುಡ್ತಾ ಇದೆ, ಏನಮ್ಮ ಹೇಳ್ತಾ ಇದೀಯ ನೀನು? ಅಲ್ಲ ಬಾವಾ, ಬಿಸಿಲು ಕಾಲದಲ್ಲೂ ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು. ಓಹೋ, ಚಿಕ್ಕ ಯಜಮಾನ್ರು. ಅದಕ್ಕೆ ನೀವು ಕಾವಲು. ಬಹಳ ಚೆನ್ನಾಗಿದೆ, ಒಳ್ಳೆ ಮೈದಾ, ಒಳ್ಳೆ ಅತ್ತಿಗೆ. ಹೌದು, ಏನ್ ಸೇರ್ತಾ ಇದ್ದಾರೆ? ಬೀಡಿ ಬಹಳ ಚೆನ್ನಾಗಿದೆ. ಬೀಡಿ ಗಿಡಿ ಸೇದಿ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳು. ಯಾವ್ದು ಒಳ್ಳೆ ಸಿಗರೇಟ್ ಸಿಗುತ್ತಂತಲ್ಲಮ್ಮ, ಅದನ್ನ ಉಪಯೋಗಿಸಕ್ ಹೇಳು. ನಾನ್ ಕೊಟ್ಟೆ ಅಂತ ಹೇಳ್ಬೇಡ ಏನು. ಅಪ್ಪ, ಕಾಫಿ ಅಲ್ಲೇ ಇಟ್ಬಿಡಿ. ನಾನು ಐರನ್ ಮಾಡ್ಕೊಡ್ಲಾ ಅಂದೆ. ಬೇಡ. ಪರವಾಗಿಲ್ಲ, ನೀವ್ ಹೋಗಿ ಸ್ನಾನ ಮಾಡ್ಕೊಂಬನ್ನಿ, ಅಷ್ಟ್ರಲ್ಲಿ ರೆಡಿ ಮಾಡಿರ್ತೀನಿ. ಇಲ್ಲ, ಬೇಡ. ನನ್ ಬಟ್ಟೆನೂ ಐರನ್ ಮಾಡ್ಕೋಬೇಕು, ಹಾಗೆ ನಿಮ್ದು ಮಾಡಿಟ್ಟಿರ್ತೀನಿ. ನೀವ್ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಸರಿ. ಕಾಫಿ ಬಿಸಿ. ನನ್ ಬಟ್ಟೆ ಅಲ್ಲೇ ಇದೆ. ಅಯ್ಯೋ, ಆ ಬಟ್ಟೆ ಹಾಕೊಂಡು ಹೋಗ್ತೀರಾ? ತುಂಬಾ ಸೈವಾಗಿರುತ್ತೆ. ಏನದ್ ಕೆಟ್ಟ ಅಭ್ಯಾಸ? ಯಾವಾಗ ನೋಡಿದ್ರು ಉಗುರು ಕಚ್ತಾ ಇರೋದು? ಅಭ್ಯಾಸ ಬಲ ಅತಿಗೆ. ನಿಮ್ಗೊಂದು ವಿಷಯ ಗೊತ್ತಾ? ಬುದ್ಧಿಶಾಲಿಗಳು ಯಾವಾಗಲೂ ಉಗುರು ಕಡಿತಾನೆ ಇರ್ತಾರೆ. ಬುದ್ಧಿಶಾಲಿಗಳು ಕಡಿತಾರ ಸರಿ, ನೀವ್ ಯಾಕೆ ಕಡಿತಾ ಇರ್ತೀರಾ? ಕಚ್ಬಿಟ್ರಿ. ಇರಿ, ಈಗ ಬರ್ತೀನಿ. ಕಾಲ್ ಮಾಡಿಸಿ. ಯಾಕತ್ತಿಗೆ? ಕಾಲ್ ಮಾಡಿಸಿ. ಕೈ ಕೊಡಿ. ಕೈ ಕೊಡಿ. ಅತ್ತಿಗೆ ಏನಕ್ಕಿದೆಲ್ಲ? ಇನ್ಮೇಲೆ ಯಾವತ್ತೂ ಉಗುರು ಕಡಿಬಾರ್ದು, ಅರ್ಥ ಆಯ್ತಾ? ಆ ಕೈ. ಬನ್ನಿ ಸಾಹೇಬ್ರೆ, ಯಾಕೆ ಲೇಟು? ಯಾವಾಗ ನೋಡಿದ್ರು ಉಗುರು ಕಡಿತಾ ಇರ್ತಾರೆ. ಇನ್ಮೇಲೆ ಉಗುರು ಕಡಿಬಾರ್ದು ಅಂತ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನಾನು ಇವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಉಗುರು ಕಡಿಬೇಡ ಅಂತ. ನನ್ನ ಮಾತೆ ಕೇಳೋದಿಲ್ಲ. ಈಗ ನೀನ್ ಬಂದಾಯ್ತಲ್ಲ, ಇನ್ಮೇಲೆ ಸರಿ ಹೋಗ್ತಾನೆ. ಈಗೇನ್ ಮಾಡ್ತೀರಾ? ಮತ್ತೆ ಕಡಿತೀನಿ. ನಾನ್ ಮತ್ತೆ ಮತ್ತೆ ಹಚ್ತಾನೆ ಇರ್ತೀನಿ. ಓಕೆ? ಅಣ್ಣ, ಏನಪ್ಪ ನಿಮ್ಮಿಬ್ಬರದು ಸೂಪರ್ ಜೋಡಿ. ಏನಣ್ಣ, ಅದು ಎಷ್ಟು ಬೇಗ ಹೆಂಡತಿಗೆ